3 ಜನ ಸ್ಕೂಲ್ ಹುಡುಗಿರು ಕ್ಲಾಸ್ ನಡಿಬೇಕಾದ್ರೆ ಮೊಬೈಲ್ ಯೂಸ್ ಮಾಡ್ತಾ ಇದ್ರು. ಈ ಡೊಂಬರಾಟನ ಕ್ಲಾಸ್ ಟೀಚರ್ ಬಂದು ನೋಡಿ ಎಲ್ಲರ ಮುಂದೆ ನಿಮ್ಮ ಮೆದುಳು ಮೊಣಕೈಯಲ್ಲಿದೆಯೋ ಅಥವಾ ಮೊಣಕಾಲಲ್ಲಿದೆಯೋ ಅಂತ ಎಲ್ಲರ ಮುಂದೆ ಬೈದ್ರು. ಇಷ್ಟಕ್ಕೆ ಆ 3 ಜನ ಹುಡುಗಿರು ನಮ್ಮ ಮೂರ್ಖಾಸಿನ ಮರ್ಯಾದೆ ಹೋಯ್ತು ಅಂತ ಮೊಸಳೆ ಕಣ್ಣೀರ್ ಹಾಕಿದ್ರು. ಅಷ್ಟೇ ಎಲ್ಲ ಅಳ್ಕೊಂಡು ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮನ ಮುಂದೆ ಅವ್ರ ಮೇಷ್ಟ್ರ ಬಗ್ಗೆ ಹಿಂಗ್ ಹೇಳ್ತಾರೆ. ಇನ್ನೇನು ಅವ್ರ ಅಪ್ಪ ಅಮ್ಮನಿಗೆ ಮೇಷ್ಟ್ರ ಮೇಲೆ ಕೆಟ್ಟ ಕೋಪ ಬರುತ್ತೆ. ಇವ್ರ ಅಪ್ಪ ಅಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಡೆದನ್ನೆಲ್ಲ ಹೇಳಿಬಿಡ್ತಾರೆ. ಇದಕ್ಕೆ ಪೊಲೀಸ್ ಅವರು ನೀವೇನು ಯೋಚನೆ ಮಾಡಬೇಡಿ, ಅಷ್ಟೇ ಅಲ್ಲ ಅಮಾಯಕರಿಗೆ ನಾವು ಬೆಂಡೆತ್ತದ್ರಲ್ಲಿ ಒಂಥರ ಕಿಂಗ್ ಅಂತ ಹೇಳ್ತಾರೆ. ಈಗ ನಾವ್ ಏನ್ ಮಾಡ್ತೀವಿ ನೋಡಿ ಅಂತ ಆ ಮೇಷ್ಟ್ರ ಮೇಲೆ ಪೋಕ್ಸೋ ಕೇಸ್ ಹಾಕಿ ಅವ್ರನ್ನ ಜೈಲಿಗೆ ಕಳಿಸ್ಬಿಡ್ತಾರೆ. ಆಮೇಲೆ ಈ 3 ಜನ ಹುಡುಗಿರು ಅಂತೂ ಇಂತೂ ನಮ್ಮನ್ನ ಮೇಷ್ಟ್ರು ಬೈದಿದ್ದಕ್ಕೆ ಅವ್ರನ್ನ ಜೈಲಿಗೆ ಕಳಿಸಿ ಕೈ ತೊಳ್ಕೊಂಡ್ಬಿಟ್ವಿ ಅಂತ ನೆಮ್ಮದಿಯಾಗಿದ್ರು. ಇದ್ರೆ ನಮ್ಮ ನೆಮ್ಮದಿ ಆಗಿರ್ಬೇಕು. ಇಲ್ಲಾದ್ರೆ ಒಂದಷ್ಟು ವರ್ಷ ಕಳೆದ ಮೇಲೆ 3 ಜನ ಹುಡುಗಿರು ದೊಡ್ಡವರಾಗಿ ಬೆಳೆದಿರ್ತಾರೆ. ಅದೇ ರೀ ಮೊಣಕಾಲಲ್ಲಿ ಇರೋ ಮೆದುಳು ತಲೆಯಲ್ಲಿ ಬಂದು ಕೂತ್ಕೊಂಡಿರುತ್ತೆ ಫೈನಲ್ ಆಗಿ. ಈ ಟಿವಿ ಶೋ ಮತ್ತೆ ಮೂವೀಸ್ಗಳೆಲ್ಲ ನೋಡಿ ತಪ್ಪು ಮಾಡಿರೋರಿಗೆ ಸ್ವರ್ಗದಲ್ಲಿ ಬಾಂಡಿಲ್ ಹಾಕಿ ಬಜ್ಜಿ ತರ ಕರೀತಾರಲ್ವಾ, ಅದನ್ನ ನೋಡಿ ಇವ್ರಿಗೆ ಅನ್ಸುತ್ತೆ ನಾವು ಒಂದ್ ಸ್ವಲ್ಪ ತಪ್ಪು ಮಾಡಿದೀವಿ ಅಂತ. ಎಲ್ಲೋ ಸಣ್ಣ ಪುಟ್ಟ ತಪ್ಪು ಮಾಡಿದ್ದೇನೆ. ಇವ್ರನ್ನು ಬಾಂಡಿಲ್ ಹಾಕಿ ಕರೆದು ಬಿಡ್ತಾರಂತೆ. ಭಯ ಆಗಿ ಏನು ತಪ್ಪು ಮಾಡಿದಿರೋ ಮೇಷ್ಟ್ರನ್ನ ಸುಮ್ನೆ ಜೈಲಿಗೆ ಕಳಿಸಿದ್ವಿ, ಎಲ್ಲ ಇವಳಿಂದಾನೇ ಆಯ್ತು ಅಂತ ಒಬ್ರ ಮೇಲೆ ಒಬ್ರು ಬೈದಾಡ್ಕೊಂತಾರೆ. ಕೊನೆಯದಾಗಿ 3 ಜನ ಒಂದು ಡಿಸಿಷನ್ ಬಂದು ಕೋರ್ಟ್ಗೆ ಹೋಗಿ ನಮ್ಮ ಮೇಷ್ಟ್ರು ಯಾವ್ದೇ ತರ ತಪ್ಪು ಮಾಡಿಲ್ಲ, ಅವ್ರು ನಿರಪರಾಧಿ, ಅವ್ರು ನಾವು ಸುಳ್ಳು ಹೇಳಿ ಸಿಕ್ಕಾಕ್ಸಿದ್ವಿ ಅಂತ ನಿಜ ಹೇಳ್ತಾರೆ. ಇಲ್ಲಿವರೆಗೂ ಮೇಷ್ಟ್ರು ಜೈಲಲ್ಲಿ 8 ವರ್ಷ ಕಳೆದಿರ್ತಾರೆ. ಅವ್ರು ಹೊರಗಡೆ ಬಂದು ಹಿಂಗೆ ಹೇಳ್ತಾರೆ, ನೀವು ಮಕ್ಕಳೆಲ್ಲ, ನೀವು ಬೋಳಿ ಮಕ್ಕಳು.